ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶೋಧಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶೋಭಾ ಧನಂಜಯ. ನಾನು ಇವತ್ತು ನಿಮಗೆ ದೊಡ್ಡ ಪತ್ರೆಯ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ. ಈ ಗಿಡದ ಎಲೆಗಳಿಗೆ ಸಾಮಾನ್ಯವಾಗಿ ಕರ್ಪೂರವಳ್ಳಿ, ಸಾಂಬಾರು ಬಳ್ಳಿ ಎಂದು ಕರೆಯುತ್ತಾರೆ. ಇದು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಬಳಕೆಯಾಗುವ ಔಷಧೀಯ ಗುಣವಾಗಿದೆ. ಇದರ ಎಲೆಗಳು ದೊಡ್ಡದಾಗಿದ್ದು ಕಡು ಸುವಾಸನೆಯನ್ನು ಹೊಂದಿರುತ್ತದೆ. ಶೀತ, ಕೆಮ್ಮು, ಕಫ, ತಲೆನೋವು ಮತ್ತು ಅಜೀರ್ಣದಿಂದ ಬರುವಂತಹ ಜ್ವರದಂತಹ ಹಲವಾರು ಕಾಯಿಲೆಗಳಿಗೆ ಮನೆಮದ್ದಾಗಿದೆ. ಇದರ ಎಲೆಗಳು ದೊಡ್ಡದಾಗಿದ್ದು ದಪ್ಪವಾಗಿದ್ದು ಸಾಮಾನ್ಯವಾಗಿ 30ರಿಂದ 90 ಸೆಂಟಿಮೀಟರ್ ಎತ್ತರ ಬೆಳೆಯುತ್ತದೆ. ಇದನ್ನು ಬೆಂಕಿಯಲ್ಲಿ ಬಾಡಿಸಿ ಅದರ ರಸವನ್ನು ಕುಡಿಯುವುದರಿಂದ ಇದಕ್ಕೆ ತುಂಬ ಕಾಯಿಲೆಗಳಿಗೆ ಪರಿಹಾರ ದೊರೆಯುತ್ತದೆ. ಇದನ್ನು ಅಲರ್ಜಿಯಿಂದ ಮೈಯಲ್ಲಿ ಪೈತದಂಥ ಗಂಧೆಗಳಿದ್ದರೆ ಮೈಗೆ ಉಜ್ಜಿ ರಸವನ್ನು ಕುಡಿದರೆ ಬೇಗ ವಾಸಿಯಾಗುತ್ತದೆ. ಈ ಎಲೆಯನ್ನು ಅಗಿದು ರಸವನ್ನು ನುಂಗಿದರೆ ಹೊಟ್ಟೆಯುಬ್ಬರ, ಹೊಟ್ಟೆ ಸೆಳೆತವನ್ನು ಕಡಿಮೆ ಮಾಡುತ್ತದೆ. ಕಿಬ್ಬೊಟ್ಟೆಯ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಕರುಳಿನ ಹುಳಗಳನ್ನು ಕೊಂದು ವಿಷವನ್ನು ತೆಗೆದುಹಾಕುತ್ತದೆ. ಕೆಮ್ಮಿಗೆ ತುಂಬ ಪರಿಣಾಮಕಾರಿಯಾಗಿದೆ. ಪೀರಿಯಡ್ಸಿಂದ ಬರುವ ಹೊಟ್ಟೆ ನೋವನ್ನು ಕೂಡ ಕಡಿಮೆ ಮಾಡುತ್ತದೆ. ಅಧಿಕ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡುತ್ತದೆ. ಮತ್ತು ಇದರನ್ನು ಹುಳುಕಡ್ಡಿಯಾಗುವ ಜಾಗಕ್ಕೆ ಪ್ರತಿದಿನ ಇದರ ರಸವನ್ನು ಹಚ್ಚಿದರೆ ಬೇಗ ಹುಳುಕಡ್ಡಿ ವಾಸಿಯಾಗುತ್ತದೆ. ಇದರ ರಸವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಕುಡಿದರೆ ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರ ನಿಯಮಿತ ಸೇವನೆಯಿಂದ ಅರಿಶಿನ ಕಾಮಾಲೆ ಇದ್ದವರಿಗೂ ಕೂಡ ಕಡಿಮೆಯಾಗುತ್ತದೆ. ಕಂಬಳಿ ಹುಳ, ಇಸುಬು ಇಂತಹ ಕೀಟಗಳು ಕಚ್ಚಿದರೆ ಸಹಿಸಲಾರದ ಉರಿ ಚರ್ಮಕ್ಕಾಗುತ್ತದೆ. ಇದನ್ನು ತಡೆಯಲು ಈ ದೊಡ್ಡಪತ್ರೆ ಸೊಪ್ಪು ತುಂಬ ಸಹಾಯಕವಾಗಿದೆ. ಇದರಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಸಿಯಂ ಗುಣ ಹೇರಳವಾಗಿದೆ. ಇದನ್ನು ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಬಲಗೊಳಿಸಲು ಉಪಯೋಗಿಸುತ್ತಾರೆ ಮತ್ತು ಇದನ್ನು ಅಡಿಗೆಯಲ್ಲಿ ಕೂಡ ಬಳಸಲಾಗುತ್ತದೆ. ತಂಬುಳಿ, ಬಜ್ಜಿ, ಚಟ್ನಿ ಮತ್ತು ದೋಸೆ ಮಾಡುವಾಗಲೂ ಕೂಡ ಇದನ್ನು ಬಳಸಲಾಗುತ್ತದೆ. ಇನ್ನು ಇದು ಹಲವಾರು ಕಾಯಿಲೆಗಳಿಗೆ ಮನೆಮದ್ದಾಗಿದೆ. ಇದರ ಬಗ್ಗೆ ನಾನು ಇಷ್ಟನ್ನು ತಿಳಿಸಿಕೊಡುತ್ತಿದ್ದೇನೆ. ಇನ್ನು ನಮ್ಮ ಶೋಧಾ ಚಾನಲು ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಒತ್ತಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ. ಧನ್ಯವಾದಗಳು.